ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಉನ್ನತ ಶಿಕ್ಷಣ ನೀಡಲು ಚಿಂತನೆ ನಡೆಸುತ್ತಿರುವುದಾಗಿ ಶಾಸಕ ನರೇಂದ್ರ ಸ್ವಾಮಿ ತಿಳಿಸಿದರು. ಮಳವಳ್ಳಿ ಪಟ್ಟಣದ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯ ಎದುರು ಸುಮಾರು 1 ಕೋಟಿ ರು ವೆಚ್ಚದ ಕಟ್ಟಡ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ತಾಲೂಕಿನಲ್ಲಿ ಖಾಸಗಿ ಶಿಕ್ಷಣಕ್ಕೆ ಸೆಡ್ಡು ಹೊಡೆದು ಸರ್ಕಾರಿ ಶಾಲೆಗಳನ್ನು ಪ್ರಗತಿಗೊಳಿಸಲು ಡಿಜಿಟಲ್ ಶಿಕ್ಷಣ ನೀಡಲು ನಮ್ಮ ಸರ್ಕಾರ ಮುಂದಾಗಿದೆ ಎಂದರು. ಸುಮಾರು ನನ್ನ ಮಳವಳ್ಳಿ ತಾಲೂಕಿಗೆ 40 ಕಿಲೋಮೀಟರ್ ರಸ್ತೆನ ಕೊಡ್ತಾ ಇದ್ದಾರೆ. ಇದಲ್ಲದೆ ಈಗ ನಾನು ವಿಶೇಷ ಅನುದಾನಗಳಲ್ಲಿ ತಂದಿರತಕ್ಕಂಥ ರಸ್ತೆ ಕಾಮಗಾರಿಗೂ ನಾನು ಬರಬೇಕಾಗಿದೆ. ಹೆಚ್ಚಿನ ಅಂಶ ಮಳವಳ್ಳಿ ತಾಲೂಕಿಗೆ ರಸ್ತೆ ಮೂಲಭೂತ ಸೌಕರ್ಯದ ವಿಚಾರವನ್ನು ಇನ್ನೊಂದು 6-7 ತಿಂಗಳಲ್ಲಿ ಪೂರ್ಣ ಮಾಡುವಂಥ ಜವಾಬ್ದಾರಿನಲ್ಲಿ ನಾನು ಇರ್ತೇನೆ. ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಅಚ್ಚುಮೆಚ್ಚಿನ ನಾಯಕರಾದ ಸಿದ್ದರಾಮಯ್ಯನವರು ನನ್ನ ಬೇಡಿಕೆಯನ್ನು ಮನ್ನಿಸಿ ಕೇಳದಂಥ ಕೊಡುಗೆಯನ್ನು ಮಳವಳ್ಳಿಗೆ ನೀಡಿದ್ದಾರೆ. ಹಾಗೆ ನಮ್ಮ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ನೀರಾವರಿ ಇಲಾಖೆಯಿಂದ ಸುಮಾರು 400 ಕೋಟಿಯ ಯೋಜನೆಗಳನ್ನ ಮಳವಳ್ಳಿಗೆ ನೀಡಿದ್ದಾರೆ. ಅವುಗಳು ಕೂಡ ಅತಿ ಶೀಘ್ರದಲ್ಲಿ ಕಾಮಗಾರಿ ಪ್ರಾರಂಭ ಮಾಡಲಿದ್ದಾರೆ. ಶಿಕ್ಷಣ, ಆರೋಗ್ಯ ಮತ್ತು ನೀರಾವರಿಗೆ ಮೊದಲ ಆದ್ಯತೆ ನೀಡಿ ಕೈಗಾರಿಕೆಗಳ ಪ್ರಾರಂಭ ಮಾಡೋಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಮಾಡ್ತಾ ಇದ್ದೀನಿ. ಪ್ರವಾಸಿ ತಾಣಗಳಿಗೂ ಏನು ಹಣದ ಕೊರತೆ ಇತ್ತು, ನಿನ್ನೆ ಸುಮಾರು 1.5 ಕೋಟಿ ಗಗನಚುಕ್ಕಿ ಒಂದು ಕಾಮಗಾರಿಗೆ ಒಂದು LOCಯನ್ನು ಬಿಡುಗಡೆ ಮಾಡಿಸಿ ಹೆಚ್ಚಿನ ರೀತಿಯಲ್ಲಿ ಮಳವಳ್ಳಿಯ ಸರ್ವಾಂಗೀಣ ಅಭಿವೃದ್ಧಿಗೆ ಕ್ರಮ ವಹಿಸ್ತಾ ಇದೆ. ಈ ವೇಳೆ ತಹಶೀಲ್ದಾರ್ ಲೋಕೇಶ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾ, ಪುರಸಭೆ ಅಧ್ಯಕ್ಷ ನೂರುಲ್ಲಾ ಸೇರಿದಂತೆ ಹಲವರಿದ್ದರು. ಕೊಪ್ಪಳ ಜಿಲ್ಲೆ